ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತ್ಯ ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ ಯುಧಿಷ್ಠಿರನು ಭೀಷ್ಮನಲ್ಲಿ ಸಾಂಸಾರಿಕ ದುಃಖಗಳನ್ನೆಲ್ಲ ತಿಳಿಸಿ ಆ ಸಂಸಾರದಲ್ಲಿ ತನಗಿರುವ ಜಿಹಾಸೆಯನ್ನು ವೈರಾಗ್ಯವನ್ನು ಸೂಚಿಸಿ ವೈಷ್ಣವ ಧರ್ಮಗಳನ್ನು ಉಪದೇಶಿಸಬೇಕೆಂದು ಪ್ರಶ್ನೆ ಮಾಡಿದುದು ಎಂಬ 36ನೇ ಅಧ್ಯಾಯಕ್ಕೆ ಸ್ವಾಗತ. ಯುಧಿಷ್ಠಿರನು ಭೀಷ್ಮಾಚಾರ್ಯರನ್ನು ಕುರಿತು ಕೇಳುತ್ತಾನೆ, ತಾತ, ಈ ಲೋಕದ ಸ್ಥಿತಿಯನ್ನು ನೋಡುವಾಗ ನನಗೆ ಇದರಲ್ಲಿ ಶ್ರೇಯಸ್ಕರವಾವುದು ಎಂದು ತಿಳಿಯದೆ ನನ್ನ ಮನಸ್ಸು ವ್ಯಾಕುಲಗೊಂಡಿರುವುದು. ಸ್ಥಾವರ ಜಂಗಮಾತ್ಮಕವಾದ ಈ ಪ್ರಪಂಚದಲ್ಲಿ ಆ ನಾರಾಯಣನೊಬ್ಬನು ಹೊರತು ಉಳಿದುದೆಲ್ಲವೂ ಅಶಾಶ್ವತವೆಂದೇ ನನಗೆ ತೋರಿದೆ. ಆ ನಾರಾಯಣನು ವಿಶ್ವಾತ್ಮಕನು, ಪರಮ ಪುರುಷನು, ಆ ಪುಂಡರೀಕಾಕ್ಷನು, ದೇವಕೀಪುತ್ರನಾದ ಈ ಕೃಷ್ಣನೇ. ಇವನ ವಿಷಯವನ್ನೆಲ್ಲ ನೀನು ಕೇಳಿರುವೆಯಲ್ಲವೇ ಎನ್ನಲು ಭೀಷ್ಮನು, ಯುಧಿಷ್ಠಿರ, ಕೇಳುವುದು ಮಾತ್ರ ಬೇಕೆ? ಈ ಯುದ್ಧದಲ್ಲಿ ಅದನ್ನೆಲ್ಲ ನಾನು ಕಣ್ಣಾರೆ ನೋಡಿಯೇ ಇರುವೆನು ಎಂದನು. ಆಮೇಲೆ ಯುಧಿಷ್ಠಿರನು ತಿರುಗಿ ಕೇಳುತ್ತಾನೆ, ಓ ಕೌರವ ಶ್ರೇಷ್ಠ, ಭೀಷ್ಮಾಚಾರ್ಯರಿಗೆ ಹೇಳುತ್ತಿರುವುದು, ನಿನ್ನಿಂದ ನಾನು ಇದಕ್ಕೆ ಹಿಂದೆ ರಾಜಧರ್ಮಗಳನ್ನೆಲ್ಲ ಸಂಪೂರ್ಣವಾಗಿ ಕೇಳಿರುವೆನು. ನಾರದನಿಂದ ಹೇಳಲ್ಪಟ್ಟ ಪುರಾಣಗಳನ್ನೆಲ್ಲ ನೀನು ತಿಳಿಸಿದೆ. ಅಲ್ಲದೆ ಒಂದೇ ದೈವವನ್ನು ಮರೆಹೊಕ್ಕವರ ಧರ್ಮಗಳನ್ನು, ನಿಯಮಗಳನ್ನು ನೀನು ನನಗೆ ಸಂಗ್ರಹವಾಗಿಯೂ ವಿವರವಾಗಿಯೂ ಹೇಳಿ ಅನುಗ್ರಹಿಸಿದೆ. ಆ ಭಗವಂತನೇ ಲೋಕರಕ್ಷಣ ಕರ್ತನು ಎಂಬುದನ್ನು ನೀನು ನಿರೂಪಿಸಿದೆ. ಅತಿಥಿ ಪೂಜಾ ವಿಧಿ, ತಪಸ್ಸುಗಳು, ವ್ರತ ನಿಯಮಗಳು, ವೇದ ಪ್ರತಿಪಾದ್ಯಗಳಾಗಿ ಅಪಾರ ದ್ರವ್ಯಗಳಿಂದ ನಡೆಸಲ್ಪಡಬೇಕಾದ ಅಗ್ನಿಮುಖವಾಗಿ ಮಾಡತಕ್ಕ ವಾಜಪೇಯಾದಿ ಯಾಗಗಳು ಇವೆಲ್ಲ ನಿನ್ನಿಂದ ನಿರೂಪಿಸಲ್ಪಟ್ಟವು. ತಪಸ್ಸುಗಳಾದ ಬ್ರಾಹ್ಮಣರಿಗೆ ವಿಧಿಸಲ್ಪಟ್ಟ ಜಪ ಯಜ್ಞಗಳು, ಕರ್ಮಠರಿಗೆ ವಿಧಿಸಲ್ಪಟ್ಟ 11 ಬಗೆಯ ಹವಿರಿ ಯಜ್ಞಗಳು, ಅವುಗಳ ಫಲಭೇದಗಳು, ವಾನಪ್ರಸ್ಥರು ನಡೆಸತಕ್ಕ ಉಂಚ ಧರ್ಮಗಳು ನಿನ್ನಿಂದ ನನಗೆ ವಿವರಿಸಲ್ಪಟ್ಟವು. ಪ್ರತಿದಿನವೂ ನಡೆಸಬೇಕಾದ ಪಂಚಮಹಾಯಜ್ಞಗಳು, ವೇದಶ್ರವಣದಿಂದ ಉಂಟಾದ ಫಲಗಳು, ಬ್ರಹ್ಮಯಜ್ಞದ ಫಲವು, ವೇದೋಕ್ತ ವ್ರತ ನಿಯಮಗಳು, ಸ್ವಾಹ ಮತ್ತು ಸ್ವಧಾರೂಪವಾದ ಹೋಮಗಳು, ಯಜ್ಞಗಳು, ದಾನ ಧರ್ಮಗಳು, ಇವುಗಳ ಫಲಗಳು, 4 ಆಶ್ರಮಗಳನ್ನು ಒಂದರ ಮೇಲೊಂದರಂತೆ ಕ್ರಮವಾಗಿ ಅನುಸರಿಸುವುದರಿಂದಲೂ ಬೇರೆ ಬೇರೆಯಾಗಿ ಆಯಾ ಆಶ್ರಮ ಧರ್ಮಗಳಲ್ಲಿ ನೆಲೆಸುವುದರಿಂದಲೂ ಉಂಟಾಗತಕ್ಕ ಫಲಗಳು ನಿನ್ನಿಂದ ನನಗೆ ತಿಳಿಸಲ್ಪಟ್ಟವು. ಅದರಂತೆಯೇ ಮಾಸೋಪವಾಸ, ಪಕ್ಷೋಪವಾಸ, ಅನಶನ ವ್ರತ, ಪಂಚಾಗ್ನಿ ತಪಸ್ಸು, ಕ್ಷತ್ರಿಯರಿಗೆ ಉಚಿತವಾದ ವೀರ ಮಾರ್ಗಗಳನ್ನು ಅನುಸರಿಸಿದವರಿಗೆ ಉಂಟಾಗತಕ್ಕ ಬೇರೆ ಬೇರೆ ಉತ್ತಮ ಲೋಕಗಳು, ಅಗ್ನಿಹೋತ್ರಿಗಳಿಗೆ ಉಂಟಾಗತಕ್ಕ ಉತ್ತಮ ಗತಿ, ಬೇಸಿಗೆಯಲ್ಲಿ ಪಂಚಾಗ್ನಿಗಳ ಮಧ್ಯದಲ್ಲಿಯೂ, ಚಳಿಗಾಲದಲ್ಲಿ ನೀರಿನಲ್ಲಿಯೂ, ಮಳೆಗಾಲದಲ್ಲಿ ಬರಿಯ ನೆಲದ ಮೇಲೆ ಮಲಗಿಯೂ ನಡೆಸತಕ್ಕ ವ್ರತಗಳಿಗೆಲ್ಲ ಉಂಟಾಗತಕ್ಕ ಫಲ, ಇವನ್ನು ನಿನ್ನಿಂದ ನಾನು ಕೇಳಿದೆನು. ಕ್ಷೇತ್ರಯಾತ್ರೆ, ಅನ್ನದಾನ, ಪುಣ್ಯತೀರ್ಥ ಸ್ನಾನಗಳು, ಧರ್ಮದಿಂದ ಪ್ರಜೆಗಳನ್ನು ಪಾಲಿಸತಕ್ಕ ರಾಜರ ಧರ್ಮಗಳು, ಇವನ್ನೆಲ್ಲ ನಿನ್ನಿಂದ ಕೇಳಿದೆನು. ಸತ್ಯಸಂಧರಿಗೂ ತೀರ್ಥಾಟನೆಯ ಪರಿಶ್ರಮವುಳ್ಳವರಿಗೂ, ತಂದೆ ತಾಯಿಗಳಲ್ಲಿ ಮತ್ತು ಗುರುವಿನಲ್ಲಿ ಭಕ್ತಿಯಿಂದ ಶುಶ್ರೂಷೆ ಮಾಡತಕ್ಕವರಿಗೂ ಉಂಟಾಗತಕ್ಕ ಫಲಗಳನ್ನು ನೀನು ತಿಳಿಸಿದೆ. ಗೋಬ್ರಾಹ್ಮಣರ ರಕ್ಷಣೆಗಾಗಿಯೂ ರಾಷ್ಟ್ರದ ಜನರಿಗೆ ಅಪಾಯ ಉಂಟಾಗದಂತೆ ರಕ್ಷಿಸುವುದರಲ್ಲಿಯೂ ತಮ್ಮ ಪ್ರಾಣಗಳನ್ನು ರಕ್ಷೆ ಮಾಡದೆ ನಿರ್ಭಯವಾಗಿ ಎದೆಗೊಟ್ಟು ನಿಲ್ಲತಕ್ಕ ಮತ್ತು ಸಹಸ್ರ ದಕ್ಷಿಣೆಗಳನ್ನು ಕೊಟ್ಟು ಯಾಗ ಮಾಡತಕ್ಕ ರಾಜರಿಗೆ ಉಂಟಾಗುವ ಸದ್ಗತಿಗಳನ್ನೆಲ್ಲ ನೀನು ವಿವರಿಸಿದೆ. ದೃಢ ನಿಯಮದಿಂದ ಸಂಧ್ಯಾವಿಧಿಗಳನ್ನು, ಯೋಗ ವಿಧಿಗಳನ್ನು ನಡೆಸತಕ್ಕವರಿಗೆ ಶಾಸ್ತ್ರೋಕ್ತವಾಗಿ ನಿರ್ಣಯಿಸಲ್ಪಟ್ಟ ಗತಿಗಳನ್ನು ನಿನ್ನಿಂದ ನಾನು ಕೇಳಿದೆನು. ವೇದ ಪ್ರಧಾನಗಳಾದ ಶ್ರುತಿ ಸ್ಮೃತಿಗಳು, ಸಿದ್ಧಾಂತಗಳು ವ್ಯಾಸಮುಖದಿಂದ ಹೊರಡುವುದನ್ನು ನಾನು ಕೇಳಿದೆನು. ಎಲ್ಲಾ ಕ್ರಿಯೆಗಳಿಗೂ ನೆಲೆಯೆನಿಸಿದ ಪಂಚಮಹಾಯಜ್ಞಗಳು, ಅವುಗಳ ಭೇದಗಳೆನಿಸಿದ ವಿವಿಧ ಧರ್ಮಗಳು ಪೂರ್ಣವಾಗಿ ನಿನ್ನಿಂದ ನನಗೆ ತಿಳಿದಂತಾಯಿತು. ಈ ಧರ್ಮಗಳೆಲ್ಲ ಹಿರಿಯರಿಂದ ನಿರ್ಣಯಿಸಲ್ಪಟ್ಟವುಗಳೇ. ಆದ್ದರಿಂದ ಅವುಗಳಲ್ಲಿ ಯಾರೂ ದೋಷವನ್ನು ಎಣಿಸುವ ಹಾಗಿಲ್ಲ. ಆದರೆ ಇವೆಲ್ಲಕ್ಕಿಂತಲೂ ಉತ್ತಮವಾದುದು ವೈಷ್ಣವ ಧರ್ಮವು. ಆ ಮಹಾವಿಷ್ಣುವು ತನ್ನ ಭಕ್ತರನ್ನು ತನ್ನ ಶರೀರದಂತೆ ರಕ್ಷಿಸತಕ್ಕವನು. ಈ ಲೋಕದಲ್ಲಿ ಫಲಾಪೇಕ್ಷೆಯಿಂದ ಮಾಡಿದ ಕರ್ಮಗಳಿಗೆ ಅವಶ್ಯವಾಗಿ ಫಲವನ್ನು ಅನುಭವಿಸಿಯೇ ತೀರಬೇಕೆಂದು ವ್ಯಾಸ ಮಹರ್ಷಿಯು ತಿಳಿಸಿರುವರು. ಆ ಕರ್ಮ ಫಲಗಳನ್ನು ಅನುಭವಿಸಿದ ಮೇಲೆ ತಿರುಗಿ ಅಧೋಗತಿಗೆ ಇಳಿಯಬೇಕಾದುದೆಂದು ಹೇಳಿರುವನು. ಆದುದರಿಂದ ಓ ಪಿತಾಮಹ, ನನಗೆ ಈ ಕರ್ಮಗಳಾವುವು ಪ್ರೀತಿಕರಗಳಲ್ಲ. ಇವೆಲ್ಲ ಕೊನೆಗೆ
ಯಾವುದೇ ಉತ್ತಮ ಕರ್ಮವನ್ನು ಮಾಡಿದರೂ ಸ್ವರ್ಗದಿಂದ ತಿರುಗಿ ಅಧೋಗತಿಗೆ ಇಳಿಯಬೇಕಾದುದರಿಂದ ಇವೆಲ್ಲವೂ ಕೊನೆಗೆ ವಿಷದಂತೆ ಪರಿಣಮಿಸತಕ್ಕವುಗಳೆಂದೇ ನನಗೆ ತೋರಿದೆ. ಪ್ರಾಣಿಗಳಿಗೆ ಗರ್ಭವಾಸವೆಂಬುದು ಮರಣಕ್ಕಿಂತಲೂ ಅಧಿಕ ಹಿಂಸಾಕರವಾದುದು. ಓ ಪ್ರಭು, ಗರ್ಭದಿಂದ ಹೊರಗೆ ಬರುವಾಗಲೂ ಹುಟ್ಟಿದ ಮೇಲೆ ಕರ್ಮ ಫಲಗಳನ್ನು ಅನುಭವಿಸುವಾಗಲೂ ಎಷ್ಟು ಕಷ್ಟಗಳುಂಟೋ ಅದಕ್ಕಿಂತಲೂ ಅಧಿಕವಾದ ವೇದನೆಯನ್ನು ಗರ್ಭವಾಸದಲ್ಲಿ ಅನುಭವಿಸುವನು. ಆದುದರಿಂದ ನನಗೆ ಈ ಧರ್ಮಗಳು ಶ್ರೇಯಸ್ಕರವಲ್ಲ ಎಂಬ ನಿಶ್ಚಯವೇ ಹುಟ್ಟಿದೆ. ಆದುದರಿಂದ ಜನ್ಮ ಜರಾ ಮರಣಗಳನ್ನು ತಪ್ಪಿಸತಕ್ಕ ಧರ್ಮವಾವುದೋ ಅದನ್ನೇ ನಾನು ನಿನ್ನ ಅನುಗ್ರಹದಿಂದ ತಿಳಿಯಬೇಕೆಂದಿರುವೆನು. ಅದನ್ನು ನನಗೆ ತಿಳಿಸಬೇಕು. ಕುದಿಯುವ ನೀರುಳ್ಳ ವೈತರಣಿ ನದಿ, ಹಸಿಪತ್ರವನ ತಪ್ತಕುಂಡಗಳು, ಕತ್ತಿ ಎಲುಗನ್ನು ದಾಟಿದ ದಾರಿಗಳು, ತೀಕ್ಷ್ಣ ಕಂಟಕಗಳಿಂದ ಭಯಂಕರವಾಗಿಯೂ ಉಕ್ಕಿನ ಎಲೆಗಳುಳ್ಳದ್ದಾಗಿಯೂ ಇರುವ ಶಾಲ್ಮಲಿಯ ವೃಕ್ಷಗಳು, ಇವೆಲ್ಲ ನರಕದಲ್ಲಿ ಪಾಪಿಗಳಿಗೆ ಭಯಂಕರ ಯಾತನೆಗಳನ್ನು ಕೊಡತಕ್ಕ ಭಾಗಗಳು. ತಂದೆ ತಾಯಿಗಳಿಗಾಗಲಿ, ಬಂಧು ಮಿತ್ರರ ಪ್ರಯೋಜನಕ್ಕಾಗಿಯೇ ಆಗಲಿ, ಸ್ವಪ್ರಯೋಜನಕ್ಕಾಗಿಯೇ ಆಗಲಿ ಮನುಷ್ಯರು ನಡೆಸಿದ ಪಾಪಗಳಿಗೆ ಇಂತಹ ದುಷ್ಫಲಗಳೆಂದು ದ್ವೈಪಾಯನ ಮುನಿಯು ಹೇಳಿರುವನು. ಕುಂಭೀಪಾಕದಲ್ಲಿ ಬೇಯಿಸಲ್ಪಡತಕ್ಕವರು, ಶೂಲಕ್ಕೇರಿಸಲ್ಪಡುವರು, ರುರುವೆಂಬ ಕ್ರೂರ ಪ್ರಾಣಿಗಳಿಂದ ತುಂಬಿದ ಹಳ್ಳದಲ್ಲಿ ರೌರವದಲ್ಲಿ ದೂಡಲ್ಪಟ್ಟವರು, ಚಮ್ಮಟಿಗೆ ಚಾಟಿ ಇವುಗಳಿಂದ ಪ್ರಹರಿಸಲ್ಪಡತಕ್ಕವರು, ಕತ್ತರಿಸಲ್ಪಡುವವರು, ತಮ್ಮ ರಕ್ತವನ್ನೇ ತಾವು ಕುಡಿಯುವ ಹಾಗೆ ನಿರ್ಬಂಧಿಸಲ್ಪಟ್ಟವರು, ಇಂಥವರ ಆಕ್ರಂದನ ಧ್ವನಿಗಳೆಲ್ಲ ನರಕದಲ್ಲಿ ಕರ್ಣ ಕಠೋರವಾಗಿ ಕೇಳಿಸುತ್ತಿರುವವು. ಪ್ರಹಾರಗಳಿಂದ ಮೈಯೆಲ್ಲ ಜರ್ಜರಿತವಾಗಿ ಕೂಗಿಕೊಳ್ಳುವವರು, ದಾಹದಿಂದ ತುಟಿ ಎದೆ ಕಂಠಗಳೆಲ್ಲ ಒಣಗಿ ಪ್ರಜ್ಞೆಗಿಲ್ಲದಂತಿರುವವರು, ಅನೇಕ ದುಃಖಗಳಿಂದ ಮೊರೆಗಿಡುವವರು, ತೀವ್ರ ರೋಗಗಳಿಂದ ನರಳುವವರು, ಇಂಥವರೆಲ್ಲ ಆ ನರಕದಲ್ಲಿ ಒಂದೇ ಕೂಗಾಗಿ ಕೂಗುವರು. ಇದನ್ನು ನೋಡಿಯೂ ಯವನಿಗೆ ಕರುಣೆಯೆಂಬುದೇ ಇಲ್ಲ. ಪಿತಾಮಹ, ಒಬ್ಬನು ತನ್ನವರೊಡನೆ ಸೇರಿ ಈ ಲೋಕ ಸುಖಕ್ಕಾಗಿ ಎಷ್ಟೋ ಪಾಪಗಳನ್ನು ಮಾಡುವನು. ಆ ಸುಖಾನುಭವಕ್ಕೆ 100 ಮಡಿಯಾದ ಕಷ್ಟಗಳನ್ನು ಯಮಗ್ರಹದಲ್ಲಿ ಅನುಭವಿಸುವನು. ಆದುದರಿಂದ ಇಂತಹ ಗತಿಗೆ ನಾನು ಈಡಾಗಬಾರದು. ಮಲಮೂತ್ರಗಳು ಅಸ್ಥಿಪಂಜರದಲ್ಲಿ ಗಡ್ಡೆ ಕಟ್ಟಿ ಅದರಿಂದ ಅನೇಕ ಕ್ರಿಮಿಗಳಿಗೆ ಉತ್ಪತ್ತಿ ಸ್ಥಾನವಾದ ಗರ್ಭವಾಸಕ್ಕಿಂತಲೂ ಪ್ರಾಣಿಗೆ ಬೇರೆ ಕ್ರೂರವಾದ ನರಕವೇ ಇಲ್ಲ. ನರಕವಾಸದಿಂದ ಉಂಟಾಗುವ ಕಷ್ಟವೇ ಗರ್ಭವಾಸದಲ್ಲಿ ಇರುವುದೆಂದು ಹೇಳುವರು. ಗರ್ಭದಿಂದ ಜನಿಸಿದ ಮೇಲೂ ಎಷ್ಟೋ ದುಃಖಗಳಿಗೆ ಈಡಾಗುವನು. ಅವನಿಗೆ ಆ ದುಃಖವನ್ನು ನೀಗಬೇಕೆಂಬ ಆಸೆಯು ನೆರವೇರಲು ಸಾಧ್ಯವೇ ಮಾರ್ಗವಿಲ್ಲ. ಹುಟ್ಟಿದ ಮೇಲೆ ಆ ದುಃಖವನ್ನು ಅನುಭವಿಸಿಯೇ ತೀರಬೇಕು. ಮನೋವಾಕ್ಕಾಯಗಳೆಂಬ ತ್ರಿಕರಣಗಳಿಗೆ ಸಂಬಂಧಪಟ್ಟ ದೋಷಗಳೆಲ್ಲ ಅವನಿಗೆ ಏರ್ಪಡುವವು. ಅವನು ತನ್ನ ವಶವಿಲ್ಲದೆ ಪಾಪ ಕಾರ್ಯಗಳನ್ನು ನಡೆಸುವನು. ಅದರಿಂದ ತಿರುಗಿ ತಿರುಗಿ ಗರ್ಭವಾಸದಲ್ಲಿ ನರಳಬೇಕಾಗುವುದು. ಮನುಷ್ಯನು ವಿಷಯಗಳಿಗೆ ಆಸೆ ಪಡುವುದು ಅವನ ವಶವಿಲ್ಲದಂತೆಯೇ. ಅವನು ಅವಶನಾಗಿಯೇ ಪಾಪ ಮಾರ್ಗದಲ್ಲಿ ನಡೆಯುವನು. ಅವಶನಾಗಿಯೇ ಅವನು ಜರೆಯಿಂದ ವಿಕಾರ ಹೊಂದುವನು. ತನ್ನ ಯತ್ನವಿಲ್ಲದೆಯೇ ಬೇರೆ ಬೇರೆ ಶರೀರಗಳಲ್ಲಿ ಜನಿಸುವನು. ಅವಶನಾಗಿಯೇ ತಿರುಗಿ ಜರೆಯಿಂದ ಜೀರ್ಣನಾಗಿ ಸಾಯುವನು. ಇದರಂತೆಯೇ ಮನುಷ್ಯನಿಗೆ ಕಾಲ ನಿಶ್ಚಯವಿಲ್ಲದೆ ಅಕಸ್ಮಾತ್ತಾಗಿ ಮರಣ ಉಂಟಾಗುವುದು. ಒಬ್ಬನು ಗರ್ಭದಲ್ಲಿಯೇ ಸಾಯುವನು, ಇನ್ನೊಬ್ಬನು ಗರ್ಭದಿಂದ ಹೊರಗೆ ಬರುತ್ತಿರುವಾಗ ಸಾಯುವನು. ಹುಟ್ಟಿದ ಮೇಲೆ ಎಷ್ಟೋ ಮಂದಿ ಸಾಯುವರು. ಕೆಲವರು ಯೌವನಕ್ಕೆ ಬರುವಾಗ ಸಾಯುವರು, ಮಧ್ಯಕಾಲದಲ್ಲಿ ಕೆಲವರು ಸಾಯುವರು. ಒಬ್ಬನು ಇಷ್ಟನ್ನೂ ಕಳೆದು ಬದುಕಿಕೊಂಡು ವೃದ್ಧನಾದರೂ ಆ ವೃದ್ಧನು ಮೃತಪ್ರಾಯನೇ. ಬ್ರಹ್ಮದೇವನಾಗಿದ್ದರೂ ಜನ್ಮಕ್ಕೆ ಅಂಜದವನು ಯಾವನೊಬ್ಬನೂ ಇಲ್ಲ. ಇನ್ನು ಮೃತ್ಯುವಿನ ಕೈಯಲ್ಲಿಯೇ ಯಾವಾಗಲೂ ಸಿಕ್ಕಿಬಿದ್ದಿರುವ ನಮ್ಮಂಥವರ ಪಾಡೇನು? ಓ ಕುರುಶ್ರೇಷ್ಠ, ನನಗೆ ಮನಸ್ಸಿನಲ್ಲಿ ಈ ಜನ್ಮ ಜರಾ ಮರಣಗಳ ಭಯವೇ ಯಾವಾಗಲೂ ನೆಲೆಗೊಂಡು ನನ್ನನ್ನು ನಡುಗಿಸುತ್ತಿರುವುದು. ನನ್ನ ಮನಸ್ಸಿಗೆ ಮುಹೂರ್ತ ಮಾತ್ರವೂ ನೆಮ್ಮದಿ ಇಲ್ಲದಂತಿದೆ. ಕಾಲ ಶರೀರಕನಾದ ಪರಮಾತ್ಮನ ಗುಣಗಳನ್ನು ತಿಳಿಯಲಾರದ ನಾನು ಈ ಸಂಸಾರ ಭಯದಿಂದಲೇ ತತ್ತಳಿಸುತ್ತಿರುವೆನು. ಲೋಕದಲ್ಲಿ ಅನೇಕರು ಬಹುವಿಧ ಮೃಷ್ಟಾನ್ನಗಳಿಂದ ದೇಹವನ್ನು ಬೆಳೆಸುವರು. ವಿಧ ವಿಧಗಳಾದ ಅಮೂಲ್ಯ ವ್ರತಗಳನ್ನುಡುವರು, ಅಂದರೆ ಪತ್ರಗಳನ್ನುಡುವರು, ವಸ್ತ್ರಗಳನ್ನುಡುವರು, ಮುತ್ತು ರತ್ನಗಳ ಆಭರಣಗಳಿಂದ ಅಲಂಕರಿಸಿಕೊಳ್ಳುವರು. ಅಗರು ಗಂಧಗಳಿಂದ ದೇಹವನ್ನು ಸುವಾಸನೆಯಾಗಿ ಮಾಡಿಕೊಳ್ಳುವರು. ಬಹುವಿಧ ವಾಹನಗಳಲ್ಲಿ ಸಂಚರಿಸುವರು. ಅನೇಕರಿಂದ ಹೊಗಳಿಸಿಕೊಳ್ಳುವರು. ಒಳ್ಳೆ ಯೌವನವುಳ್ಳವರು, ವಯ್ಯಾರದ ನಡೆಯುಳ್ಳವರು, ರೂಪಲಾವಣ್ಯ ಶೋಭಿತೆಯರು ಆದ ಸ್ತ್ರೀಯರೊಡನೆ ಎಡಬಿಡದೆ ಕಲೆತು ಸಂತೋಷಿಸುವರು. ಅತ್ಯಂತ ಪ್ರಿಯವಾದ ಶರೀರವನ್ನು ನಾನಾ ವಿಧದಿಂದ ಪೋಷಿಸುವರು. ಇಷ್ಟಾದರೂ
ಆ ಸುಖಾನುಭವದಲ್ಲಿ ತೃಪ್ತಿಯಿಲ್ಲದೆ ಕೊನೆಗೆ ಪ್ರಾಣಗಳನ್ನು ಬಿಡುವರು. ಸ್ವರ್ಗದಲ್ಲಿ ಇರತಕ್ಕವರಿಗೂ ಆ ಪದವಿಯು ಸ್ಥಿರವಲ್ಲ, ಅದಕ್ಕೂ ಮೇಲಿನ ಐಶ್ವರ್ಯವೂ ಸ್ಥಿರವಲ್ಲ. ದೇವತೆಗಳು ಕಾಲಕ್ಕೆ ವಶರಾಗಿಯೇ ಇರುವರು. ಆದುದರಿಂದ ಆ ದೇವತ್ವವನ್ನು ನಾನು ಆಶಿಸುವುದಿಲ್ಲ, ಆಶೆಗೆ ಪಾರವಿಲ್ಲ. ಆದುದರಿಂದ ಆ ಆಶೆಯನ್ನು ತೊರೆದವನೇ ಸುಖಿ ಎನಿಸುವನು. ನಿಷ್ಕಾಮ ಮಾರ್ಗವನ್ನು ಹಿಡಿದವನೇ ದುಃಖದಿಂದ ಪಾರಾಗುವನು. ಧರ್ಮಗಳೆಲ್ಲವೂ ಲೋಕಸಂಗ್ರಹಕ್ಕಾಗಿಯೇ ಹೊರತು ಬೇರೆಯಲ್ಲ. ಅವೆಲ್ಲವೂ ಉಯ್ಯಾಲೆಗೆ ಸಮಾನವಾದ ಧರ್ಮಗಳೆನಿಸುವವು. ಎಂದರೆ ಮೇಲಿಂದ ಕೆಳಕ್ಕೂ ಕೆಳಗಿನಿಂದ ಮೇಲಕ್ಕೂ ಸುತ್ತಿಸತಕ್ಕವುಗಳೇ ಎಂದು ದ್ವೈಪಾಯನ ಮುನಿಯು ಹೇಳಿರುವನು. ಆದುದರಿಂದ ಈ ಲೋಕ ಧರ್ಮಗಳನ್ನು ಚಿಂತಿಸಿ ಸುಖಕ್ಕೆ ನೇರವಾದ ಮಾರ್ಗವನ್ನು ತಿಳಿದವನು ಯಾವನು ತಾನೇ ಅದನ್ನು ಬಿಟ್ಟು ಕಠಿಣವಾದ ಆ ಸಾಂಸಾರಿಕ ದುಃಖವನ್ನು ಬಯಸುವನು. ಸಮವಾಗಿ ಹೋಗತಕ್ಕ ರುಜುಮಾರ್ಗವಿರುವಾಗ ಉಯ್ಯಾಲೆಯಂತೆ ಮೇಲಕ್ಕೂ ಕೆಳಕ್ಕೂ ತೂಗಾಡಿಸತಕ್ಕ ಮಾರ್ಗಕ್ಕೆ ಯಾವನು ತಾನೇ ಇಷ್ಟಪಡುವನು? ಚರಾಚರಾತ್ಮಕಗಳಾದ ಎಲ್ಲ ಪ್ರಾಣಿಗಳು ಈ ಲೋಕವನ್ನು ಬಿಟ್ಟು ಬೇರೆ ಲೋಕಕ್ಕೆ ಹೋಗಬೇಕಾದುದು ವಿಧಿ. ಆ ವಿಷಯದಲ್ಲಿ ಯಾವ ಪ್ರಾಣಿಗೂ ಸ್ವಾತಂತ್ರ್ಯವಿಲ್ಲ. ಅಲ್ಲಿ ಹೋಗತಕ್ಕವನಿಗೆ ಪಾಥೇಯವಿಲ್ಲ, ದಾರಿ ತೋರಿಸುವವರಿಲ್ಲ, ರಕ್ಷಕರಿಲ್ಲ, ಬಂಧುಗಳಿಲ್ಲ. ದಾರಿಯುದ್ದಕ್ಕೂ ಭಯಂಕರವಾದ ಕತ್ತಲೆಯಲ್ಲಿಯೇ ಹೋಗಬೇಕು. ಧರ್ಮಜ್ಞರು, ಜಿತೇಂದ್ರಿಯರು, ದೃಢ ತಪಸ್ಸುಗಳು ಆಗಿ ಯಾರು ಅನನ್ಯ ಮನಸ್ಕರಾಗಿ ಆ ಭಗವಂತನು ನಿರೂಪಿಸಿದ ವೈಷ್ಣವ ಧರ್ಮವನ್ನು ಅನುಸರಿಸುವರೋ ಅವರು ಆ ಧರ್ಮದಿಂದಲೇ ಉತ್ತಮ ಪದವನ್ನು ಹೊಂದುವರು. ಶ್ರೀಮನ್ನಾರಾಯಣನು ಭಕ್ತರನ್ನು ತನ್ನ ಶರೀರದಂತೆ ಪೋಷಿಸತಕ್ಕವನು. ಪ್ರಾಣಿಗಳು ಕುಂಭಾರ ಚಕ್ರದಂತಿರುವ ಈ ಸಂಸಾರದಲ್ಲಿ ಗಿರೆಗಿರನೆ ಸುತ್ತಿಸಲ್ಪಡುವವು. ಹಾಗೆ ಎಷ್ಟೋ ಜನ್ಮಗಳನ್ನು ದಾಟುವವು. ಓ ಆಚಾರ್ಯ, ನನಗೂ ಇದುವರೆಗೆ ಎಷ್ಟೋ ಸಾವಿರ ಮಂದಿ ತಂದೆ ತಾಯಿಗಳಾದರು. ಎಷ್ಟೋ ತಾಯಿಯರ ಸ್ತನ್ಯಪಾನವನ್ನು ನಾನು ಮಾಡಿರುವೆನು. ಜನ್ಮ ಜನ್ಮದಲ್ಲಿಯೂ ಸಾವಿರಾರು ಹೆಂಡರು ಮಕ್ಕಳನ್ನು ಪಡೆದುದಾಯಿತು. ನೂರಾರು ವಿಧದಿಂದ ಇಷ್ಟಾನಿಷ್ಟಗಳನ್ನೆಲ್ಲ ಅನುಭವಿಸಿದುದಾಯಿತು. ಎಷ್ಟೋ ಶತ್ರು ಮಿತ್ರರನ್ನೆಲ್ಲ ದಾಟಿ ಬಂದುದಾಯಿತು. ಇಷ್ಟು ಶರೀರಗಳನ್ನು ಕಳೆದರೂ ಯಾವುದರಲ್ಲಿಯೂ ಸುಖವಿಲ್ಲ, ಎಲ್ಲಿಯೂ ನೆಲೆಯಾಗಿ ನಿಲ್ಲಲಿಲ್ಲ. ಎಷ್ಟೋ ಕಷ್ಟದಿಂದ ಸಂಪಾದಿಸಿದ ಉತ್ತಮ ಪದವಿಗಳನ್ನೆಲ್ಲ ಬಾರಿ ಬಾರಿಗೂ ಕಳೆದುಕೊಂಡುದಾಯಿತು. ಕಷ್ಟಪಟ್ಟು ಸಂಪಾದಿಸಿದ ಧನವು ಹಾಗೆಯೇ ನಷ್ಟವಾಗುವುದು. ದಾರಿಯಲ್ಲಿ ಪ್ರಯಾಣಿಕರು ನಾನಾ ದಿಕ್ಕುಗಳಿಂದ ಬಂದು ನೆರಳಿಗಾಗಿ ಒಂದು ಮರದಡಿಯಲ್ಲಿ ಸೇರುವಂತೆ ಈ ಸಂಗ್ರಹಗಳೆಲ್ಲ ನಮಗೆ ಬಂದು ಸೇರುವವು. ಆ ಪ್ರಯಾಣಿಕರು ಮರದ ನೆರಳಿನಲ್ಲಿ ಸ್ವಲ್ಪ ವಿಶ್ರಾಂತಿಯನ್ನು ಅನುಭವಿಸಿದೊಡನೆ ತಮ್ಮ ತಮ್ಮ ದಾರಿಯನ್ನು ಹಿಡಿದು ಒಬ್ಬರನ್ನೊಬ್ಬರು ಅಗಲು ಹೋಗುವಂತೆ ಕರ್ಮವಶದಿಂದ ಬಂದು ಸೇರಿದ ಬಂಧು ಮಿತ್ರಾದಿ ಪರಿವಾರಗಳೆಲ್ಲವೂ ಬಿಟ್ಟು ಹೋಗುವವು. ಈ ಲೋಕದಲ್ಲಿ ನಡೆಯುವ ಇಂತಹ ಸೇರುವಿಕೆಯನ್ನು ಯಥಾವತ್ತಾಗಿ ತಿಳಿಸಿದವನು ಯಾವನು ತಾನೇ? ಮಲಮಿಶ್ರಿತವಾದ ಅನ್ನದಲ್ಲಿ ಹೇಗೋ ಹಾಗೆ ಈ ಲೌಕಿಕ ಸುಖದಲ್ಲಿ ಆಸೆಯನ್ನಿಡುವನು. ಈ ಥರದ ಸಂಸಾರಕ್ಕೆ ಯಾವನು ತಾನೇ ಹೆದರದಿರುವನು? ಓ ಮಹಾತ್ಮ, ನನಗೆ ವೈಷ್ಣವ ಧರ್ಮದಲ್ಲಿ ಬುದ್ಧಿಯು ಪ್ರವರ್ತಿಸಿದೆ. ಇದು ನಿನ್ನ ಪಾದಗಳನ್ನು ಹಿಡಿದು ಮೊರೆಹೊಕ್ಕು ಪ್ರಾರ್ಥಿಸುವೆನು. ಶಾಶ್ವತವಾದ ಗತಿಯನ್ನು ಹೊಂದುವುದಕ್ಕೆ ನನಗೆ ಮಾರ್ಗವನ್ನು ತಿಳಿಸು. ಜನ್ಮ ಜರಾಮರಣಗಳೆಂಬ ದುಃಖಗಳಲ್ಲಿ ತೊಳಲಿ ಆಧ್ಯಾತ್ಮಿಕಾದಿ ತಾಪತ್ರಯಗಳಲ್ಲಿ ಸಿಕ್ಕಿ ಬಳಲಿದ ನಾನು ನಿನ್ನಿಂದ ಆ ಕಷ್ಟವನ್ನು ತಪ್ಪಿಸಿಕೊಳ್ಳುವ ಮಾರ್ಗವನ್ನು ತಿಳಿಯಲೆಳೆಸುವೆನು. ಮೊದಲನೆಯದಾದ ಕೃತಯುಗದ ಧರ್ಮವನ್ನು ನಿನ್ನಿಂದ ತಿಳಿಯಬೇಕೆಂದಿರುವೆನು. ಆ ಕೃತಯುಗ ಧರ್ಮವು ತ್ರೇತಾಯುಗದಲ್ಲಿಯೇ ಖಿಲವಾಗಿ ಹೋಯಿತು. ಆ ಧರ್ಮವನ್ನೆಲ್ಲ ದ್ವೈಪಾಯನ ಮುನಿಯು ನಿರೂಪಿಸಿರುವನು. ಇದು ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದ 36ನೇ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.